ಮೊನ್ನೆ ಒಬ್ಬ ಪುಣ್ಯಾತ್ಮ ಒಂದು ಮಾತಾಡಿದ ಏನಂದಿದ ಅಂತ ಕೇಳಿದ್ರೆ, ಯಾರಾದ್ರೂ ಮಾತನಾಡಿದ್ರು ಅಂತ ಕೇಳಿದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಕುಂಕುಮದ ಮಹತ್ವ ಆತಗೆ ಏನ್ ಗೊತ್ತದಪ್ಪ ಪುಣ್ಯಾತ್ಮಗೆ. ಬಹಳ ಜನ ಒಂದ್ ಮಾತಾಡಿದ್ರು. ಏನ್ ಮಾತಾಡಿದ್ರು? ಬಬಲೇಶ್ವರ ಕಾರ್ಯಕ್ರಮ ಮಾಡಿದಾಗ ಅಂದ್ರೆ ಏನ್ ಅಲ್ಲಿ ಸಾಧುಗಳು ತಿರುಗಾಡೋರು ಅಂತಂದು ಕೂಡ್ಸ್ಯಾರ ಅಂತ ಬಹಳ ಮಂದಿ ಮಾತಾಡಿದ್ರು. ಅದಕ್ಕೆ ನೀವು ಮುಂದೆ ಕುಂತವ್ರಿಗೆ ನೆನಪು ಮಾಡಿ ಕೊಡಾಕತ್ತೀನಿ, ಈ ವೇದಿಕೆ ಮೇಲೆ ಕುಳಿತುಕೊಂಡವರು ಯಾರು ತಿರುಗಾಡುವ ಸ್ವಾಮಿಗಳು ಬಂದಿಲ್ಲ. ಶಿವಾಚಾರ್ಯರು, ವಿರಕ್ತರು, ಆರೂಢರು, ಅವಧೂತರು ಎಲ್ಲರೂ ಈ ವೇದಿಕೆಯ ಮೇಲೆ ಅದ. ಅಂದಾಗ ಇವತ್ತು ನಮ್ಮ ಬಸವಾದಿ ಶರಣರ ಹಿಂದೂ ಸಮಾವೇಶ ಅತ್ಯಂತ ಬಹಳ ಮಹತ್ವಪೂರ್ಣವಾದಂತ ಸಂದೇಶವನ್ನ ಮೊನ್ನೆ ಒಬ್ಬ ಪುಣ್ಯಾತ್ಮ ಒಂದು ಮಾತಾಡಿದ. ಏನಂದಿದ ಅಂತ ಕೇಳಿದ್ರೆ, ನಾನು ಹೇಳ್ತೇನೆ, ಯಾವ ವಚನ ಪರಂಪರೆಯ ಮಠ ಇದೆಯೋ, ಯಾವ ಶರಣ ಪರಂಪರೆಯ ಮಠ ಇದೆಯೋ ಅಂತ ಮಠಕ್ಕೆ ಆದ ಲುಚ್ಛಗಳು ಯಾರಾದ್ರೂ ಕುಂಕುಮ ಹಚ್ಕೊಂಡು ಹಳ್ಳಿಗಳಿಗೆ ಬಂದ್ರೆ ನಿಮ್ಮ ಕಾಲಲ್ಲಿರೋದನ್ನ ಕೈಯಲ್ಲಿ ತಗೊಳ್ರಿ ಅಂತ ಹೇಳ್ತೀನಿ. ಕುಂಕುಮದ ಬಗ್ಗೆ ಮಾತಾಡಿದ್ದ. ನಿಮ್ಮೆಲ್ಲ ತಾಯಂದಿರಲ್ಲಿ ನಾ ಅದಕ್ಕೆ ಹೇಳ್ತೀನಿ, ಹೆಣ್ಣು ಮಕ್ಕಳು ಹೆಂಗ್ ಹೋಗ್ಬೇಕು ಅಂದ್ರೆ ಚಂಡಿಯೋ ಚಾಮುಂಡಿಯೋ ರಣಚಂಡಿಯೋ ಅಂತಂತ ಏನು ಹೇಳಿದಾರಲ್ಲ, ಹಂಗ ಹೆಣ್ಣು ಮಕ್ಕಳು ನಮ್ಮ ಸಂದರ್ಭವನ್ನು ಬಂದಾಗ ಯಾವ ಸಂದರ್ಭ, ಹೆಣ್ಣು ಮಕ್ಕಳ ಕುಂಕುಮದ ಬಗ್ಗೆ, ಹೆಣ್ಣು ಮಕ್ಕಳು ಕಟ್ಕೊಂಡಂತ ತಾಳಿಯ ಬಗ್ಗೆ ಯಾರಾದ್ರೂ ಮಾತನಾಡಿದ್ರು ಅಂತ ಕೇಳಿದ್ರೆ ನೀವು ಉತ್ತರವನ್ನ ಕೊಡ್ಬೇಕು. ಏನಂತ ಕೇಳಿದ್ರೆ, ನಿನ್ನ ತಾಕತ್ತಿತ್ತು ಅಂದ್ರೆ ಮೊದಲ ನಿನ್ನ ಹೆಂಡತಿಗೆ ಹಣಿ ಮೇಲೆ ಕುಂಕುಮ ತೆಗಿ, ಆಮೇಲೆ ನಮ್ಮ ಕುಂಕುಮದ ಬಗ್ಗೆ ಮಾತಾಡು ಅಂತ ನಿಮ್ಮ ತಾಕತ್ತದಿಂದ ಮಾತಾಡ್ಬೇಕು. ನಮ್ಮ ಸನಾತನ ಧರ್ಮದಲ್ಲಿ ಕುಂಕುಮದ ಮಹತ್ವ ಆತಗೆ ಏನ್ ಗೊತ್ತದಪ್ಪ ಪುಣ್ಯಾತ್ಮಗ. ವಿಭೂತಿಯು ಗೊತ್ತಿಲ್ಲ, ರುದ್ರಾಕ್ಷದ ಗೊತ್ತಿಲ್ಲ, ಮಂತ್ರದ ಗೊತ್ತಿಲ್ಲ, ಭಂಡಾರದ ಗೊತ್ತಿಲ್ಲ, ಯಾವುದು ಮಹತ್ವವನ್ನು ಗೊತ್ತಿಲ್ಲಾರ್ದೆ ಮಾತಾಡ್ತಾರೆ. ಆದ್ರೆ ನಿಮ್ಮೆಲ್ಲರಿಗೆ ಬಹಳ ಗೊತ್ತಿರ್ಬೇಕು. ನೀವು ಯಾವ ಊರಿಗೆ ಹೋದರೂ ಸಹಿತ ಮೊದಲು ನಿಮ್ ಮನೆ ದೇವರನ್ನ ನಮಸ್ಕಾರ ಮಾಡ್ತೀರಿ, ನಿಮ್ ಮನಿ ಗುರುಗಳನ್ನ ನಮಸ್ಕಾರ ಮಾಡ್ತೀರಿ, ನಂತರ ಉಳಿದವ್ರಿಗೆ ನಮಸ್ಕಾರ ಮಾಡ್ಬೇಕು. ನಾವು ಕೆಲವೊಂದು ಮದ್ವಿಗೆ ಹೋಗಿರ್ತೇವೆ, ಅವ್ರ ಮದುವೆಯವ್ರು ಏನಂತಾರೆ, ಅವ್ರ ನಮ್ಮ ಮನಿ ಗುರುಗಳು ಬಂದಾರ್ರಿ, ಆಮೇಲೆ ನಿಮ್ಗೆ ಒಳಗ್ ಕರ್ಕೊಂಡು ಹೋಗ್ತೇವೆ, ಮೊದಲ ನಮ್ಮ ಮನಿ ಗುರುಗಳು ಮುಗಿಸ್ತೇವೆ ಅಂತ. ಮೊದಲ ನಮ್ಮ ಮನಿ ಗುರುಗಳ ಕರ್ಕೋತೇವ್ರಿ, ನಮ್ಮ ಮನಿ ದೇವ್ರನ್ನ ಕರ್ಕೋತೇವ್, ಆಮೇಲೆ ಉಳಿದವ್ರನ್ನ ಕರ್ಕೋತೀವಿ ಅಂತ ಅಂದಾಗ ಯಾರು ಮಾತನಾಡ್ತಾರಲ್ಲ ಅವ್ರ ಮನ್ಯಾಗ ಆ ಪುಣ್ಯಾತ್ಮನೆ ಅವ್ರ ಹೆಂಡ್ರೆ ಅವ್ರ ಮಾತು ಕೇಳಂಗಿಲ್ಲ, ವೇದಿಕೆ ಮೇಲೆ ನಿಂತು ಮಾತಾಡ್ತಾರ ಸನಾತನ ಧರ್ಮದ ಬಗ್ಗೆ. ಅಂದಾಗ ನಮ್ಮ ಸನಾತನ ಧರ್ಮ ಎಂಥದ್ದು ಅಂತ ಕೇಳಿದ್ರೆ, ಅಪ್ಪ ಬಸವಾದಿ ಪ್ರಮಥರು ಸಹಿತ ಶೂನ್ಯ ಸಂಪಾದನೆಯಲ್ಲಿ ಒಂದು ಮಾತು ಬಹಳ ಚಂದ ಹೇಳಿದ್ರು. ಎಲ್ಲಿ ತನ ಅಲ್ಲಮ ಪ್ರಭುಗಳ ಬಸವಣ್ಣನಿಗೆ ಒಂದು ಮಾತು ಕೇಳಿದ್ರಂತ, ಬಸವಣ್ಣ ಎಲ್ಲಿ ಇರ್ತಾನೆ ಈ ಪೂಜಾ ಪುನಸ್ಕಾರ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರ್ಬೇಕು, ಜಗಲಿ ಮೇಲೆ ಒಂದು ತಾಮೂರ್ ಚರಿ ಅಂತ ಇಟ್ಟಿರ್ತಿರ್ಲ, ಅದು ದಿವಸ ತಿಕ್ತಿರಿ, ದಿವಸ ತುಂಬಿಡ್ತೀರಿ. ಹಂಗ ನಿತ್ಯ ಕರ್ಮ, ನಿತ್ಯ ಪೂಜೆ ಏನದಲ್ಲ, ನೀ ಜ್ಞಾನಿ ಆದರೂ ಸಹಿತ ದಿನನಿತ್ಯ ಪೂಜಾ ಜಪಾದಿಗಳು ಮಾಡಬೇಕಂತ ಶರಣರೇ ಸಾಕಷ್ಟು ವಚನಗಳಲ್ಲಿ ಉಪದೇಶವನ್ನ ಮಾಡಿದ್ದಾರೆ. ಅಂದಾಗ ಇದು ಏನದ ಅಂದ್ರೆ ಧರ್ಮವನ್ನು ಅಳಕಿಸುವಂತ ನೂರಾರು ಅದಾವ. ಇಲ್ಲ ನಿನ್ನೆ ಮೊನ್ನೆ ಮತ್ತೊಂದು ಹೊಸ ಚಲೋ ನಮ್ಮ ವೇದಿಕೆ ಮೇಲೆ ಕುತ್ಕೊಂಡವ್ರು ಗಣ್ಯ ಮಾನ್ಯರು ಹೇಳ್ತಾರೆ, ನಿಮಗೆ ಬಸವ ಕಲ್ಯಾಣದಲ್ಲಿ ಒಂದು ಸಮಸ್ಯೆ ನಡೆದು, ಬಹುಶಃ ನಮ್ಮ ಅಜ್ಜವರಿಗೆ ಗೊತ್ತಿರ್ಬೇಕು, ಶಾಪೂರ್ ಅಜ್ಜವರಿಗೆ. ಅಲ್ಲಿ ಬಸವ ಕಲ್ಯಾಣ ಗವಿ ಹತ್ತಿರ ಒಂದು ದೊಡ್ಡ ಸಮಸ್ಯೆ ನಿನ್ನೆ ನಡೆದದ. ಆದ್ರೆ ಬಸವ ಕಲ್ಯಾಣ ದೇವಸ್ಥಾನ ಟ್ರಸ್ಟ್ ಕಮಿಟಿಯವರು ಅದಕ್ಕೆ ಒಪ್ಲಿಕ್ಕೆ ತಯಾರಿಲ್ಲ. ನಮ್ಮ ಜೀವನದಲ್ಲಿ ನಾವು ಯಾವಾಗ್ಲೂ ಸನಾತನ ಧರ್ಮವನ್ನು ಹಿಡ್ಕೊಂಡೇ ನಾವು ಆಚರಣೆಯನ್ನ ಮಾಡ್ಬೇಕ. ಅದಕ್ಕೆ ನಮ್ಮ ಹೂಗಳು ಅಪ್ಪೋರು ಹೇಳಿದ್ರು, ತಲೆ ಮೇಲೆ ಏನ್ ಹೊತ್ಕೊಂಡಾರತ್ತ, ನಮ್ ಹೆಣ್ಮಕ್ಳು ಹೆಂಗ್ರಿಯಪ್ಪ ಅಂತ ಕೇಳಿದ್ರೆ ತಲೆ ಮೇಲೆ ಹೊತ್ಕೊಂಡ್ರ ನೀರಿದ್ರು ಸಹಿತ ಒಳ್ಳಾಗಿನ ತಾಳಿ ಹಣಿ ಮೇಲೆ ಕುಂಕುಮ ನೋಡಿದ್ರೆ ಅವ್ರಿಗೆ ಭಾರ ಅನ್ಸ್ಲಾರ್ದಂತ ಶಕ್ತಿ ಯಾರ್ದಾರ ಬಲ್ಲಿದ ನಮ್ಮ ತಾಯಿಯಿಂದ ಶಕ್ತಿ ಅದ.